ಹಾಯ್ ಫ್ರೆಂಡ್ಸ್, ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಪಾಟಲ್ಲಿ ಶಾವಂತಿಗೆ ಗಿಡ ಹಾಕಿದ್ದೆ, ಅದು ತುಂಬಾ ಹೂ ಬಿಟ್ಟಿತ್ತು. ಅದನ್ನು ಕಿತ್ಕೊಂಡು ತುಳಸಿ ಪತ್ರೆನೂ ಸ್ವಲ್ಪ ಕಿತ್ಕೊಂಡು ದೇವ್ರಿಗೆ ಮುಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಹೂ ತಗೊಬಂದು ಮುಡ್ಸಿದ್ರೆ ಅದರಲ್ಲಿ ಸಮಾಧಾನ ಕೊಡೋದಿಲ್ಲ. ಆದರೆ ಈ ಥರ ಪಾಟಲ್ಲಿ ಹೂ ಇಷ್ಟು ಚೆನ್ನಾಗಿ ಬೆಳೆದಿರೋದನ್ನ ಕಿತ್ಕೊಬಂದು ಮುಡ್ಸೋದಕ್ಕಂತೂ ತುಂಬ ಖುಷಿಯಾಗುತ್ತೆ. ಈ ಹೂಗಳ ಜೊತೆಗೆ ಒಂದೆರಡು ಪತ್ರೆಗಳನ್ನೂ ಬೆಳೆಸ್ಕೊಂಡಿದ್ದೀನಿ, ತುಳಸಿ ಪತ್ರೆ ಮತ್ತು ಕಾಮಕಸ್ತೂರಿ ಗಿಡದ ಪತ್ರೆನ. ಈ ಹೂಗಳ ಜೊತೆಗೆ ಆ ಪತ್ರೆಗಳನ್ನು ಮುಡ್ಸೋದ್ರಿಂದ ಇಡೀ ದೇವ್ರ ಮನೆ ಬೆಳಗಿನ ಸಂಜೆವರೆಗೂ ಪರಿಮಳದಿಂದ ಕೂಡಿರುತ್ತೆ. ನಮ್ಮನೇಲೆ ಬೆಳೆದಿರೋ ಹೂಗಳಿಂದ ಈ ಥರ ಪೂಜೆ ಮಾಡ್ಕೊಳ್ಳೋದ್ರಿಂದ ನೆಮ್ಮದಿ, ತೃಪ್ತಿ ಎಲ್ಲ ಸಿಗುತ್ತೆ. ನೀವು ಈ ಥರ ಟ್ರೈ ಮಾಡಿ ನೋಡಿ, ನಿಮಗೂ ಆ ಅನುಭವ ಆಗುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಮಧ್ಯಾಹ್ನ ಲಂಚ್ಗೆ ಅಳಸನಕಾಯಿ ಬೀಜದಲ್ಲಿ ತರಕಾರಿ ಹಾಕಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅಳಸನಕಾಯಿ ಬೀಜದ ಜೊತೆ ಆಲೂಗಡ್ಡೆ ಮತ್ತು ಬೀನ್ಸ್ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಕುಕ್ಕರ್ಗೆ ರೆಗ್ಯುಲರ್ ಆಗಿ ಬಳಸೋಂಥ ಆಯಿಲ್ ಹಾಕೊಂಡು ಒಂದು ಕಪ್ ತೆಗೆದು ಬೇಳೆ ಹಾಕೋತಾ ಇದ್ದೀನಿ. ಆ ನಂತರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗೆ ಹಾಕೊಂಡು ಚೆನ್ನಾಗಿ ಮುಚ್ಕೊಳ್ತಾ ಇದ್ದೀನಿ. ಈ ತರಕಾರಿನ 2 ವಿಷಲ್ ಕೊಡಿಸಿದ್ರೂ ಆಗುತ್ತೆ ಈ ಥರ ಕ್ಲೀನಾಗಿ ಮಾಡ್ತೀನಿ ಅಂದರೆ. ಆದರೆ ನಾನಿಲ್ಲಿ 1 ಕಪ್ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಮತ್ತು ಪಾಲಕು, ಪುದೀನ ಯಾವ್ದಾದ್ರು ಹಾಕೋಬೋದು. ಇದಕ್ಕೆ 2 ಟೊಮೊಟೊ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ 2 ವಿಷಲ್ ಕೊಡಿಸ್ತೀನಿ. ಈ ಕಡೆ ನಾನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ, ಕಾಯಿ, ಕರ್ಬೇವಿನ ಸೊಪ್ಪು, ಖಾರದ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಇಷ್ಟು ಗ್ರೈಂಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈಗ ವಿಷಲ್ ಕೂಗ್ತಲ್ವ 2 ಟೊಮೊಟೊ ಬೇಯಕ್ಕೆ ಹಾಕೊಂಡಿದ್ವಲ್ಲ, ಅದನ್ನು ಇದ್ರ ಜೊತೆ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ತರಕಾರಿ ಜೊತೆ ಟೊಮೊಟೊ ಹಾಕ್ಕೊಂಡು ಯಾಕೆ ಬೇಯಿಸ್ಕೋಬೇಕು ಅಂದರೆ, ಟೊಮೊಟೊ ಮೇಲಿರೋ ಸಿಪ್ಪೆನ ರಿಮೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಹಾಕೋತೀವಿ. ಹಿಂಗೆ ಕೆಲವರು ಟೊಮೊಟೊನ ಹಂಗೆ ಹಾಕೋಬೋದಲ್ಲ ಏನಾಗುತ್ತೆ ಅಂತ ಕೇಳ್ತಾರೆ. ಇನ್ನು ಕೆಲವರು ಈ ಥರ ಟೊಮೊಟೊ ಸಿಪ್ಪೆಯಿಂದ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಎಲ್ಲ ಟೈಮಲ್ಲೂ ಈ ಥರ ಬೇಯಿಸ್ಕೊಂಡು ಸಿಪ್ಪೆ ತಗೊಂಡು ಮಾಡೋಕ್ಕಾಗೋದಿಲ್ಲ. ಆದರೆ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಮಾಡ್ಕೊಳ್ಳಿ. ನಾನು ಪಲಾವ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಹಂಗೆ ಕಟ್ ಮಾಡಿ ಹಾಕೊಳ್ತೀನಿ. ಸಾಂಬಾರು ಮಾಡ್ಬೇಕಾದ್ರೆ ಮಾತ್ರ ಈ ಥರ ಬೇಯಿಸ್ಕೊಂಡು ಸಿಪ್ಪೆ ತಗೊಂಡು. ಕಡೆ ನಾನು ಮಣ್ಣಿನ ಪಾತ್ರೆ ಇಟ್ಕೊಂಡು ಅದಕ್ಕೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ನಾನು ಬೇಯಿಸಿಟ್ಕೊಂಡಿರೋ ತರಕಾರಿನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಅಳತೆ ತಕ್ಕಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಇಲ್ಲಿ ಸಾಂಬಾರು ಒಂದು ಕುದಿ ಚೆನ್ನಾಗಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನಾನ ಲಾಸ್ಟಿಗೆ ಉದುರಿಸ್ಕೊಳ್ತೀನಿ. ಈ ಪ್ರೊಸೀಜರ್ ಮಾಡಿಕೊಂಡ್ರೆ ಅಳಸನ ಬೀಜದ ತರಕಾರಿ ಸಾಂಬಾರು ಈ ಥರ ರೆಡಿ ಆಗುತ್ತೆ, ನೋಡ್ಬೋದು. ಈ ಸಾಂಬಾರ್ಗೆ ಕಾಂಬಿನೇಷನ್ ಆಗಿ ನಾನು ರಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ನಮ್ಮನೆ ಲಂಚ್ ಈ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ನಾವು ಟ್ರೆಂಡ್ಸ್ಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋಣ ಅಂತ. ನನ್ನ ಹಸ್ಬೆಂಡು ನಾನು ಇಬ್ಬರು ಶಾಪ್ ಮಾಡೋದಕ್ಕೆ ಬಂದಿದ್ದೀವಿ. ನಾನು ಟ್ರೆಡಿಷನಲ್ ಡ್ರೆಸ್ ನೋಡ್ತಾ ಇದ್ರೆ, ನಮ್ಮ ಮನೆಯವರು ಟೀ ಶರ್ಟ್ ನೋಡ್ತಾ ಇದ್ದಾರೆ ಫಸ್ಟ್ ಫ್ಲೋರಲ್ಲಿ. ನಾನಿಲ್ಲಿ ಡ್ರೆಸ್ನ ಮಿರರ್ ಹತ್ರ ತೊಗೊಂಡೋಗಿ ನೋಡ್ತಾ ಇದ್ದೀನಿ, ನನಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನು. ಫೈನಲಿ ಲಾಸ್ಟಿಗೆ ನಾವು ಯಾವ್ದು ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನೋಡೋಣ ಬನ್ನಿ ಮುಂದೆ. ನಾನು ಯಾವಾಗಲೂ ಡ್ರೆಸ್ಸಸ್ನ ಚೂಸಿಯಾಗಿ ಸೆಲೆಕ್ಷನ್ ಮಾಡ್ತೀನಿ. ನಾನು ಯಾವಾಗಲೂ ಹೊಸದಾಗಿ ಟ್ರೈ ಮಾಡಬೇಕು ಅಂತ ನಾನು ಯಾವಾಗಲೂ ಇಷ್ಟಪಡ್ತೀನಿ. ಅದೇ ಥರ ನಾನು 3 ಡ್ರೆಸ್ನ ಸೆಲೆಕ್ಷನ್ ಮಾಡಿದ್ದೀನಿ. ಮನೆಗೆ ಹೋಗಿ ತೋರಿಸ್ತೀನಿ ಯಾವ ಥರ ಸೆಲೆಕ್ಷನ್ ಮಾಡಿದ್ದೀನಿ ಅಂದ್ಬಿಟ್ಟು. ಈಗ ಬಿಲ್ ಆಗ್ತಾ ಇದ್ದಾರೆ. ನಮ್ಮ ಮನೆಯವರು 2 ಟೀ ಶರ್ಟ್ ತೊಗೊಂಡಿದ್ದಾರೆ, ಬ್ಲ್ಯಾಕ್ ಕಲರ್ದು ಪಟ್ಟೆದು ನೋಡ್ಬೋದು. ನೆಕ್ಸ್ಟು ಇನ್ನೊಂದು ಮೆರೂನ್ ಕಲರ್ ಟೀ ಶರ್ಟ್ ತೊಗೊಂಡಿದ್ದಾರೆ, ಅದನ್ನು ಈಗ ನೆಕ್ಸ್ಟ್ ಬಿಲ್ ಮಾಡ್ತಾರೆ, ನೋಡ್ಬೋದು. ಆಲ್ಮೋಸ್ಟ್ ನಾನು ರೆಗ್ಯುಲರ್ ಆಗಿ ಶಾಪ್ ಮಾಡೋದು ಟ್ರೆಂಡ್ಸಲ್ಲೇ. ಇದು ಕೇರ್ಪೇಟೆ ಟ್ರೆಂಡ್ಸು ನೋಡ್ಬೋದು. ನನ್ನ ಮಗಳ ಜೊತೆ ಶಾಪ್ ಮಾಡೋಕ್ಕೆ ಹೋದಾಗ ಮಾತ್ರ ಮೈಸೂರಲ್ಲಿ ಜುಡಿಯೋದಲ್ಲಿ ಮತ್ತು ವೆಸ್ಟ್ ಸೈಡಲ್ಲಿ ಶಾಪ್ ಮಾಡೋದು. ನಾನು ನನ್ನ ಹಸ್ಬೆಂಡು ಅಥವಾ ನಾನು ಒಬ್ಬಳೇ ಬಂದಾಗ ಟ್ರೆಂಡ್ಸಲ್ಲೇ ನಾನು ಶಾಪ್ ಮಾಡೋದು ಜಾಸ್ತಿ. ಲಾಸ್ಟಿಗೆ ಬಿಲ್ ಮಾಡ್ತಾ ಇರೋದು ನನ್ನ ಬ್ಲ್ಯಾಕ್ ಕಲರ್ ಡ್ರೆಸ್ಸು, ನೋಡ್ಬೋದು. ನನ್ನ ಫೇವರೇಟ್ ಕಲರ್ ಬ್ಲ್ಯಾಕು, ಹಾಗಾಗಿ ನಾನು ತೊಗೊಂಡೆ, ಚೆನ್ನಾಗಿತ್ತು ಡ್ರೆಸ್ಸು ಅಂತ. ಇಷ್ಟು ಡ್ರೆಸ್ಸು ಈಗ ಬಿಲ್ ಮಾಡಿದ್ದಾಗಿದೆ. ನಾವು ಇಷ್ಟು ಡ್ರೆಸ್ಸನ್ನು ಇವತ್ತು ಶಾಪ್ ಮಾಡಿದ್ವಿ. ಇಷ್ಟಕ್ಕೆ 4,500 ಆಯಿತು. 3 ಕೂಪನ್ ಇದ್ದಿದ್ದರಿಂದ ಇಷ್ಟು ಕಮ್ಮಿಗೆ ಆಯಿತು ನಮಗೆ. ಬಿಲ್ ಜೊತೆಗೆ 3 ಕೂಪನ್ನು ಕೊಟ್ಟರು. ಅದಕ್ಕೆ ನನ್ನ ಹಸ್ಬೆಂಡು ಎಲ್ಲೂ ಹೋಗಬೇಡಿ, ಇಲ್ಲೇ ಬಂದು ಶಾಪ್ ಮಾಡಿ ಅಂತ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾಯಿದ್ರು. ಟ್ರೆಂಡ್ಸಲ್ಲಿ ಶಾಪಿಂಗ್ ಎಲ್ಲ ಮುಗೀತು ನಮ್ಮದು, ಈಗ ಮನೆಗೆ ಹೋಗ್ತಾಯಿದ್ವಿ. ನನಗಂತೂ ಈ ಕೂಪನ್ ಇರೋದ್ರಿಂದ ವರ್ತ್ ಅನಿಸ್ತು. ಆರಾಮಾಗಿ ಫ್ರೀಯಾಗಿ ನಮ್ಗೆ ಇಷ್ಟ ಆದದ್ದು ತೊಗೋಬೋದು ಡ್ರೆಸ್ನ, ಕಮ್ಮಿ ರೇಟ್ಗೆ ಅನಿಸ್ತು. ಈ ಕೇರ್ಪೇಟೆ ಟ್ರೆಂಡ್ಸು ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ಮೈಸೂರು ಚಂದ್ರಪಟ್ಟಣ ಮೇನ್ ರೋಡಲ್ಲಿ ಇದು ಲೊಕೇಟ್ ಆಗಿರೋದು. ನೀವು ಒಳ್ಳೊಳ್ಳೆ ಡ್ರೆಸ್ ಕಲೆಕ್ಷನ್ ಮಾಡಬೇಕಂದ್ರೆ ಕೇರ್ಪೇಟೆ ಟ್ರೆಂಡ್ಸ್ ವಿಸಿಟ್ ಮಾಡಿ. ನಾನು ಟ್ರೆಂಡ್ಸಲ್ಲಿ ಪರ್ಚೇಸ್ ಮಾಡಿದ ಡ್ರೆಸ್ಸು ಈ ಥರ ಇದೆ, ನೋಡ್ಬೋದು. ನಾನು 3 ಡ್ರೆಸ್ಸಸ್ ತೊಗೊಂಡೆ. ಅದರಲ್ಲಿ
ಇದೊಂದು ಡ್ರೆಸ್ಸು. ಈ ಡ್ರೆಸ್ ನೋಡ್ಬೋದು, ಟ್ರೆಡಿಷನಲ್ ಆಗಿ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಕಡೆ ಸ್ಯಾರಿ ಹಾಕೊಂಡು ಹೋಗೋಕ್ಕಾಗಲ್ಲ, ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕಂತೂ ಏಳು ಮಾಡಿಸಿದ ಡ್ರೆಸ್ ಆಗಿದೆ. ಈ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಅದ್ಭುತವಾಗಿ ಬಂದೈತೆ. ಬ್ಲೂ ಕಲರ್ ಡ್ರೆಸ್ ಮೇಲೆ ಪಿಂಕ್ ಕಲರ್ ಕಾಂಬಿನೇಷನ್ ಬಂದೈತೆ. ಈ ಕಾಂಬಿನೇಷನಲ್ಲಿ ಈ ಥರ ಟ್ರೆಡಿಷನಲ್ ವೇರು ನೋಡ್ತಿದ್ದಂಗೆ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಫಸ್ಟು ಸೆಲೆಕ್ಷನ್ ಮಾಡಿದ ಡ್ರೆಸ್ ಅಂದರೆ ಇದೇನೆ. ಟ್ರೆಂಡ್ಸಲ್ಲಿ ಶಾಪ್ ಮಾಡಿದ್ದು ಸೆಕೆಂಡ್ ಡ್ರೆಸ್ ಇದು. ನೋಡ್ಬೋದು, ಬ್ಲ್ಯಾಕ್ ಕಲರಲ್ಲಿ ತೊಗೊಂಡಿದ್ದೀನಿ. ನೋಡ್ಬೋದು, ಬ್ಲ್ಯಾಕ್ ಕಲರ್ ಡ್ರೆಸ್ಸು ಈ ರೀತಿಯಾಗಿದೆ. ಈ ಸಲ ಶಾಪಿಂಗ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಬ್ಲ್ಯಾಕ್ ಕಲರ್ ಡ್ರೆಸ್ ಮೇಲೆ ಸಿಲ್ವರ್ ಕಲರ್ ಡಿಸೈನ್ ಬಂದೈತೆ. ಹಾಗಾಗಿ ತುಂಬಾ ಹೈಲೈಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಡ್ರೆಸ್ ಅಂದರೆ ಇಷ್ಟ, ಎಸ್ಪೆಷಲಿ ಬ್ಲ್ಯಾಕ್ ಕಲರ್ ಡ್ರೆಸ್ ಇರಲಿಲ್ಲ, ಹಾಗಾಗಿ ಇದೊಂದು ಇಷ್ಟ ಆಯಿತು, ತೊಗೊಂಡೆ. ನೆಕ್ಸ್ಟ್ ಯಾವ ಡ್ರೆಸ್ ತೊಗೊಂಡೆ ಟ್ರೆಂಡ್ಸಲ್ಲಿ ತೋರಿಸ್ತೀನಿ. ನಾನು ಟ್ರೆಂಡ್ಸಲ್ಲಿ ಶಾಪ್ ಮಾಡಿರೋ ಡ್ರೆಸ್ಸಲ್ಲಿ ಇದು ಕೊನೆಯ ಡ್ರೆಸ್ಸು. ನೋಡ್ಬೋದು, ಮೆರೂನ್ ಕಲರು ವಿತ್ ವೈಟ್ ಕಲರ್ ಕಾಂಬಿನೇಷನಲ್ಲಿ ಈ ಡ್ರೆಸ್ ಇದೆ. ಈಗ ಫುಲ್ಲು ಲೆಂತಲ್ಲಿ ಯಾವ ಥರ ಕಾಣುತ್ತೆ ಅನ್ನೋದು ತೋರಿಸಿ. ನೋಡಿ, ಈ ಥರ ಡ್ರೆಸ್ಸು ಕಾಣಿಸ್ತಾ ಇದೆಲ್ಲ, ಈ ಕಾಂಬಿನೇಷನಲ್ಲಿದೆ. ಬುಟಗಳು ಗೋಲ್ಡಲ್ಲಿ ಮತ್ತು ಗೋಲ್ಡು, ವೈಟು, ಮೆರೂನ್ ಕಲರಲ್ಲಿ ಇರೋದ್ರಿಂದ ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಈ ಪಾರ್ಟಿಷನ್ನು, ಈ ಟ್ರೆಡಿಷನಲ್ ಡ್ರೆಸ್ಗಳು ನಂಗೆ ತುಂಬಾ ಇಷ್ಟ. ಈ ಥರ ಹೊಸ ಹೊಸ ಡಿಸೈನ್ ಬಂದರೆ ನಾನು ತೊಗೊಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇದೊಂದು ಡಿಫ್ರೆಂಟ್ ಅನಿಸ್ತು. ಈ ಥರ ಕಾಂಬಿನೇಷನ್ ವೇರ್ ಮಾಡಿರಲಿಲ್ಲ, ಹಾಗಾಗಿ ನಾನು ಇದು ತೊಗೊಂಡೆ. ಇದು ನನ್ನ ಟ್ರೆಂಡ್ಸಲ್ಲಿ ಶಾಪ್ ಮಾಡಿದ ಡ್ರೆಸ್ಗಳಾಗಿತ್ತು. ಈ ಶಾಪಿಂಗ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್.